ಈ ಮೊಬೈಲ್ 26,000ದಿಂದ ಪ್ರಾರಂಭ ಆಗುತ್ತೆ. ಈ ಮೊಬೈಲ್ಗೆ ಸಿಮ್ ಕಾರ್ಡ್ನ ಅವಶ್ಯಕತೆ ಇರಲ್ಲ. ಎರಡನೇದು, ಈ ಮೊಬೈಲ್ಗೆ ಚಾರ್ಜರ್ನ ಅವಶ್ಯಕತೆ ಇರಲ್ಲ. ಇದು ಸೂರ್ಯನ ಲೈಟ್ನ ಮೂಲಕ, ಸೋಲಾರ್ ಸಿಸ್ಟಮ್ನ ಮೂಲಕ ಈ ಮೊಬೈಲು ಚಾರ್ಜ್ ಆಗುತ್ತೆ. ಸ್ಟಾರ್ ಲಿಂಕ್ ನೆಟ್ವರ್ಕ್ನ ಮೂಲಕ ಈ ಫೋನು ಕೆಲಸ ಮಾಡುತ್ತೆ. ಇನ್ನೊಂದು ತುಂಬಾ ಅತ್ಯುತ್ತಮವಾದಂತ ಫ್ಯೂಚರ್ ಏನಂದ್ರೆ, ನೆಟ್ವರ್ಕ್ನ ಸಮಸ್ಯೆ ಈ ಮೊಬೈಲ್ಗೆ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ಟೆಸ್ಲಾ ಕಂಪನಿಯ ಪ್ರಾಡಕ್ಟ್ಗಳ ಬಗ್ಗೆ ಅನೇಕ ಜನರಿಗೆ ಗೊತ್ತಿರುತ್ತೆ. ಆ ಸಮಸ್ಯೆಯಿಂದ ಹೊರಬಂದಂಥ ರಾಕೆಟ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ರೋಬೋಗಳಾಗಿರ್ಬೋದು, ಈ ರೀತಿ ಅನೇಕ ಉತ್ತಮವಾದಂಥ ಪ್ರಾಡಕ್ಟ್ಗಳನ್ನು ಆ ಸಂಸ್ಥೆ ಹೊರತಂದಿದೆ. ಅದರ ಜೊತೆಗೆ ಈಗ ಮೊಬೈಲ್ ಕೂಡ ಒಂದು ಸೇರ್ಪಡೆಯಾಗಿದೆ. ಟೆಸ್ಲಾ ಕಂಪನಿ ಹೊರತಂದಿರುವಂಥ ಆ ಮೊಬೈಲ್ನಲ್ಲಿ ಯಾವ ರೀತಿಯಾದಂಥ ಫ್ಯೂಚರ್ಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಈ ಮೊಬೈಲ್ 26,000ದಿಂದ ಪ್ರಾರಂಭ ಆಗುತ್ತೆ. ಈ ಮೊಬೈಲ್ನ ವಿಶೇಷತೆ ಏನು ಅಂದ್ರೆ, ಈ ಮೊಬೈಲ್ಗೆ ಸಿಮ್ ಕಾರ್ಡ್ನ ಅವಶ್ಯಕತೆ ಇರಲ್ಲ. ಎರಡನೇದು, ಈ ಮೊಬೈಲ್ಗೆ ಚಾರ್ಜರ್ನ ಅವಶ್ಯಕತೆ ಇರಲ್ಲ. ಚಾರ್ಜರ್ ಇಲ್ಲದೆ ಇದು ಯಾವ ರೀತಿ ಚಾರ್ಜ್ ಆಗುತ್ತೆ ಅನ್ನೋದಾದ್ರೆ, ಇದು ಸೂರ್ಯನ ಲೈಟ್ನ ಮೂಲಕ, ಸೋಲಾರ್ ಸಿಸ್ಟಮ್ನ ಮೂಲಕ ಈ ಮೊಬೈಲು ಚಾರ್ಜ್ ಆಗುತ್ತೆ. ಅದೇ ರೀತಿ ಸಿಮ್ ಕಾರ್ಡ್ ಇಲ್ಲದೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ನಾನು ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಸ್ಟಾರ್ ಲಿಂಕ್ ನೆಟ್ವರ್ಕ್ನ ಬಗ್ಗೆ ಕೆಲವು ಮಾಹಿತಿಯನ್ನ ನೀಡಿದೆ. ಅದೇ ರೀತಿ ಆ ಸ್ಟಾರ್ ಲಿಂಕ್ ನೆಟ್ವರ್ಕ್ನ ಮೂಲಕ ಈ ಮೊಬೈಲು ಕೆಲಸ ಮಾಡುತ್ತೆ. ಐ ಸೆಕ್ಯೂರಿಟಿ ಕೂಡ ಇರುತ್ತೆ. ಅದೇ ರೀತಿ ಕ್ಯಾಮ್ರಾ ಕೂಡ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಟೆಸ್ಲಾ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಹೊರಗೆ ತಂದ್ರು ಕೂಡ ಆ ಪ್ರಾಡಕ್ಟ್ ವಿಶೇಷವಾಗಿ ನೋಡಕ್ಕೆ ತುಂಬಾ ಸುಂದರವಾಗಿರುತ್ತೆ. ಅದೇ ರೀತಿ ಈ ಮೊಬೈಲ್ ಕೂಡ ತುಂಬಾ ಸ್ಟೈಲಿಶ್ ಆಗಿದೆ. ಟೆಸ್ಲಾ ಕಾರ್ಗಳನ್ನ ಯಾರ್ಯಾರೆಲ್ಲ ಬಳಸಿದ್ದಾರೆ ಅವರೆಲ್ಲರೂ ಕೂಡ ಆ ಕಾರ್ಗಳನ್ನ ಈ ಮೊಬೈಲ್ ಮೂಲಕವೇ ಆಪರೇಟ್ ಮಾಡುವಂತ ವಿಶೇಷ ಸೌಲಭ್ಯವನ್ನು ಕೂಡ ನೀಡಿದ್ದಾರೆ. ಇನ್ನೊಂದು ತುಂಬಾ ಅತ್ಯುತ್ತಮವಾದಂತ ಫ್ಯೂಚರ್ ಏನಂದ್ರೆ, ನೆಟ್ವರ್ಕ್ನ ಸಮಸ್ಯೆ ಈ ಮೊಬೈಲ್ಗೆ ಇರಲ್ಲ. ನಾವು ಕೆಲವು ಪ್ರದೇಶಗಳಿಗೆ ಹೋದಾಗ ನಮಗೆ ನೆಟ್ವರ್ಕ್ನ ಸಮಸ್ಯೆಯನ್ನ ನಾವು ನೋಡಿರ್ತೀವಿ. ಹಳ್ಳಿಗಳಲ್ಲ, ಸಿಟಿಗಳಲ್ಲೂ ಕೂಡ ಯಾವ್ದಾದ್ರು ಒಂದೊಂದು ಮೂಲೆಯಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಿರಲ್ಲ. ಆದ್ರೆ ಈ ಫೋನ್ ನಲ್ಲಿ ಆ ನೆಟ್ವರ್ಕ್ನ ಸಮಸ್ಯೆ ಅನ್ನೋದೇ ಇರಲ್ಲ. ಇದು ಟವರ್ ನ ಮೂಲಕ ಕೆಲಸವನ್ನ ಮಾಡದೆ ಸ್ಯಾಟಲೈಟ್ ನ ಮೂಲಕ ಕೆಲಸ ಮಾಡೋದ್ರಿಂದ ಯಾವುದೇ ಮೂಲೆಗೆ ಹೋದರೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ಇದರ ನೆಟ್ವರ್ಕ್ ನಮಗೆ ಸಿಗುತ್ತೆ. ಆ ರೀತಿಯಾದಂತ ಒಂದು ಫೆಸಿಲಿಟಿ ಈ ಮೊಬೈಲ್ ನಲ್ಲಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಅನೇಕ ಜನರು ನೆಟ್ವರ್ಕ್ ನ ಸಮಸ್ಯೆಯನ್ನ ಅನುಭವಿಸುವವರಿಗೆ ಇದೊಂದು ಉತ್ತಮ ಮೊಬೈಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಟೆಕ್ನಾಲಜಿಗಳು ಮುಂದುವರಿತಾ ಅನೇಕ ರೀತಿಯಾದಂತ ಬದಲಾವಣೆಗಳು ಆಗೋದು ಸಹಜ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಕೂಡ ಇಂಥ ಫೋನ್ಗಳನ್ನ ತಯಾರಿಸಲಿ. ಭಾರತದಲ್ಲಿ ನೆಟ್ವರ್ಕ್ ನ ಸಮಸ್ಯೆಯನ್ನ ಅನುಭವಿಸಿರುವಂತಹ ಅನೇಕ ಜನರಿಗೆ ಇದರ ಉಪಯೋಗವನ್ನ ಪಡೀಲಿ ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡರೇ ಧನ್ಯವಾದ ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.